ವಿರುದ್ಧ ಮತ್ತೆ ತೊಡೆ ತಟ್ಟಿದ ಎಚ್ಡಿಕೆ. ಬಿಡದಿ ಟೌನ್ಶಿಪ್ ಸಮರದಲ್ಲಿ ಕೈಪಡೆಗೆ ಸವಾಲು ಹಾಕಿದ ದಳಪತಿ. ಸಿಎಂ ಡಿಕೆಶಿ ವಿರುದ್ಧ ಮತ್ತೆ ತೊಡೆ ತಟ್ಟಿದ ಎಚ್ಡಿಕೆ. ಬಿಡದಿ ಟೌನ್ಶಿಪ್ ಸಮರದಲ್ಲಿ ಕೈಪಡೆಗೆ ಸವಾಲು ಹಾಕಿದ ದಳಪತಿ. ಬಿಡದಿ ವಿಚಾರವಾಗಿ ಬಹಿರಂಗ ಚರ್ಚೆ ನಾನು ಸಿದ್ಧ, ನೀವು ಸಿದ್ಧನಾ? ಕಾಂಗ್ರೆಸ್ ಶಾಸಕರಿಗೆ ಸವಾಲು ಹಾಕಿದ್ದಾರೆ ಕೇಂದ್ರ ಸಚಿವ ಎಚ್ಡಿಕೆ ಕುಮಾರಸ್ವಾಮಿ. ನಿಮ್ಮ ಹಾಲಿ ಮಾಜಿ ಶಾಸಕರೆಲ್ಲ ಒಟ್ಟಾಗಿ ಬನ್ನಿ, ನಿಮ್ಮೆಲ್ಲರನ್ನ ನಾನು ಏಕಾಂಗಿಯಾಗಿ ಎದುರಿಸಲು ಸಿದ್ಧ ಅಂತ ಹೇಳಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿರುವಂತದ್ದು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ. ಬಿಡದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಚರ್ಚೆಗೆ ಸಿದ್ಧನಾಗಿದ್ದೇನೆ, ನೀವು ಸಿದ್ಧನಾ ಅಂತ ಕಾಂಗ್ರೆಸ್ ಶಾಸಕರಿಗೆ ಸವಾಲ್ ಹಾಕಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ. ಒಳಗೋಗ್ತಕ್ಕಂತ ಒಂದು ಬಾಗಿಲೇನಿದೆ, ಆ ಬಾಗಿಲಿಗೆ ಹಣ ಇಟ್ಟು ನಮಸ್ಕಾರ ಮಾಡ್ತೀರಿ. ಅದು ಒಂದು ಚಿತ್ರ ನಮ್ಮ ಮಾಧ್ಯಮದಲ್ಲಿ. ಮತ್ತೆ ವಿಧಾನಸಭೆಯ ಕಲಾಪದ ಅವರ ಮುಖ್ಯಮಂತ್ರಿಯ ಸೀಟ್ನಲ್ಲಿ ಕೂರ್ಲಿಕ್ಕೆ ಹೋದ್ರೆ ಆ ಮುಖ್ಯಮಂತ್ರಿಯ ಮುಂದೆ ಇರತಕ್ಕಂಥ ಟೇಬಲ್ಗೆ ಹಣ ಇಟ್ಟು ನಮಸ್ಕಾರ ಮಾಡಿ ಫೋಟೋ ತೆಗೆಸ್ಕೊಂಡಿದ್ದೀರಿ. ನಿಮ್ಮ ಆತ್ಮ ಮುಟ್ಟು ನೋಡ್ಕೊಳ್ರಿ ಕಾಂಗ್ರೆಸ್ ನಾಯಕರುಗಳು. ಈ ರಾಜ್ಯ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾಡಿದ್ದೀರಿ. ಇಲ್ಲಿ ಕೂತಿರ್ತಕ್ಕಂಥ ನನ್ನ ತಾಯಂದ್ರು 526ನೇ ದಿನ ನಿಮ್ ಯೋಗ್ಯತೆಗೆ ಅವ್ರನ್ನ ಕರೆಸಿ ಮಾತಾಡ್ತಕ್ಕಂಥ ಒಂದು ನೈತಿಕ ಶಕ್ತಿ ಇಲ್ಲ ನಿಮಗೆ. ಜನತಾದಳವನ್ನ, ದೇವೇಗೌಡರನ್ನ, ಕುಮಾರಸ್ವಾಮಿಯನ್ನ ಪ್ರಶ್ನೆ ಮಾಡ್ತೀರಾ ನೀವು. ನೋಡಿದ್ರೆ ನಮ್ಮ ಹುಡುಗ ತೋರಿಸ್ತಾ ಈಗ ಮೊಬೈಲ್ನಲ್ಲಿ. ಇವತ್ತು ನಾನು 2:55ಕ್ಕೆ ವಿಮಾನ ಹಿಡಿಬೇಕು. ನಾಳೆ ದಿನ ಕ್ಯಾಬಿನೆಟ್ ಇದೆ, ಮತ್ತೆ ಸಾಯಂಕಾಲ ಒಂದು ಮೀಟಿಂಗ್ ಇದೆ ನನಗೆ ದೆಹಲಿನಲ್ಲಿ. ಅದಕ್ಕೋಸ್ಕರ ಹೋಗ್ತಾ ಇದ್ದೇನೆ. ಈ ಸರ್ಕಾರಕ್ಕೆ ವೇದಿಕೆ ಮುಖಾಂತರ ಯಾವೊಂದು ಓಪನ್ ಡಿಬೇಟ್ ಅನ್ನ ಇದೇ ಫ್ರೀಡಂ ಪಾರ್ಕ್ ನಲ್ಲಿ ಇವತ್ತು ಮಾತಾಡಲಿಕ್ಕೆ ಕಾಂಗ್ರೆಸ್ ನಾಯಕರು ತಯಾರಾಗಿದ್ದರೆ ಪ್ರಶ್ನೆ ನನಗೇನು ಕೇಳಿದ್ದೀರಿ? ನಾನು ವಿಧಾನಸಭೆಯ ಒಳಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ವೇದಿಕೆ ಸಿದ್ಧ ಮಾಡಿದ್ರೆ ಇಲ್ಲ ನಾನೇ ಸಿದ್ಧ ಮಾಡ್ತೀನಿ. ತಯಾರಾಗಿದ್ರೆ ಕಾಂಗ್ರೆಸ್ನ 224 ಜನ ಇವತ್ತೇನು ಮಾಜಿ ಶಾಸಕರು, ಹಾಲಿ ಶಾಸಕರಿದ್ದೀರಿ, ನೀವೆಲ್ಲ ಬಂದು ಪ್ರಶ್ನೆ ಮಾಡಿ ಏಕಾಂಗಿಯಾಗಿ ಎದುರಿಸಲಿಕ್ಕೆ ಇವತ್ತು ಸಿದ್ಧ ಇದ್ದೇನೆ. ಹೆದರಿ ಓಡ್ತಕ್ಕಂಥ ಪ್ರಶ್ನೆ ಇಲ್ಲ. ಹೌದು, ದೇವೇಗೌಡರು 95ನೇ ಇಸ್ವಿನಲ್ಲಿ ಮುಖ್ಯಮಂತ್ರಿಯಾಗಿ ಯಾವ ಫೆಬ್ರವರಿ 2ನೇ ತಾರೀಕು ಒಂದು MOU ಆಯಿತು. 1000 ಬಾರಿ ಹೇಳಿದ್ದೇವೆ ಆ MOU ಮಾಡಿದ್ದು ದೇವೇಗೌಡರು ಅಂತ ಹೇಳಿ. ನಾವು ನಿಮ್ಮ ಮೇಲೆ ಅಪಾದನೆ ಯಾತಿಗೆ ಮಾಡ್ತಾ ಇದ್ದೇವೆ? ಯಾವೊಂದು MOU ಮಾಡಲಿಕ್ಕೆ ದೇವೇಗೌಡರು ಅವತ್ತು ಮಾಡಲಿಕ್ಕೆ ತೀರ್ಮಾನ ಇದೇ ರಾಮನಗರ ಜಿಲ್ಲೆ, ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ, ರಾಮನಗರ ತೆಗೆದುಬಿಟ್ರಿ ಈಗ. ಯಾಕೆಂದ್ರೆ ಬೆಂಗಳೂರು ದಕ್ಷಿಣ ಅಂದ್ರೆ ಭೂಮಿ ಬೆಲೆ ಗಗನಕ್ಕೆ ಇರುತ್ತೆ. ಕನಕಪುರದಲ್ಲಿ ಭಾಷಣ ಮಾಡ್ತೀರಿ. ಯಾವ ನಮ್ಮ ರೈತರು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಜಮೀನು ಮಾರಾಟ ಮಾಡಬೇಡಿ, ನಿಮ್ ಬೆಲೆ ಆಕಾಶಕ್ಕೆ ಇರ್ತದೆ, ಗಗನ ಮುಟ್ಟುತ್ತೆ, ಮಾರಾಟ ಮಾಡಬೇಡಿ ಅಂತ ಹೇಳದಂತ ಮಿಸ್ಟರ್ ಶಿವಕುಮಾರ್ ಇವತ್ತು ಬಿಡದಿಯ ನನ್ನ ರೈತರು ಯಾವೊಂದು ಕೃಷಿಯನ್ನ ಮಾಡ್ತಾ ಇದ್ದಾರೆ, ಹಾಲನ್ನ ಉತ್ಪಾದನೆ ಮಾಡಿ ಇವತ್ತು ನಿಮ್ಮ ಬೆಂಗಳೂರು ಡೈರಿಗೆ ಆಗ್ತಾ ಇದ್ದಾರೆ. ಈ ತೀರ್ಮಾನ ಮಾಡಿದ್ದು ಕುಮಾರಸ್ವಾಮಿನೇ. ಹೌದು, ಇದು ಕುಮಾರಸ್ವಾಮಿ ಕೂಸೆ. ಇದು 1000 ಬಾರಿ ಹೇಳಿದ್ದೇನೆ ನಾನು. ಯಾವ ದೇವೇಗೌಡರು ಅವತ್ತು ತೆಗೆದುಕೊಳ್ಳಿಕ್ಕೆ ನಿರ್ಣಯ ಮಾಡಲಿಕ್ಕೆ ಕಾರಣ, ಅವತ್ತಿನ ಸರ್ಕಾರದ ಒಂದು ವರ್ಷದ ಬಜೆಟ್ ಕೇವಲ 3,500 ಕೋಟಿ ರೂಪಾಯಿಗಳು. ಇವತ್ತು ನಮ್ಮ ಸರ್ಕಾರದ ಬಜೆಟ್ 4.5 ಲಕ್ಷ ಕೋಟಿ. ಅವತ್ತು ದೇವೇಗೌಡರು ಮುಖ್ಯಮಂತ್ರಿಗಳಿದ್ದಾಗ ಕೇವಲ 3,000 ಕೋಟಿ ಅವತ್ತಿನ ಬಜೆಟ್ ಆರ್ಥಿಕ ವರ್ಷಕ್ಕೆ. ಯಾವೊಂದು ಬಿಡದಿ ಮಾಯಗಾನಹಳ್ಳಿ ಹತ್ರ ಒಂದು ಶಾಲಾ ಬಸ್ಸು ಅಪಘಾತಕ್ಕೊಳಗಾಗಿ 12 ಮಕ್ಕಳು ಅಲ್ಲಿ ಜೀವ ಹೋಯಿತು.
ಒಂದು ಉತ್ತಮವಾದಂತಹ ರಸ್ತೆಯನ್ನ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನ ಕೆಪಿಎಸ್ಸಿ ವಿಚಾರಕ್ಕೆ